ಸಿ ಚಿಕ್ಕನಂಜಪ್ಪ, ದಾಳಿಂಬೆ ಬೆಳೆಗಾರರು. 1996 ದಾಳಿಂಬೆ ಬೆಳೀತಾ ಇದ್ದೀವಿ. ಈಗೆಲ್ಲ ಕಡಿಮೆ ಮಾಡಿದ್ದೀವಿ. ಈ ದಾಳಿಂಬೆ ಗಿಡಕ್ಕೆ ಕ್ಯಾನ್ಸರ್ ಕಾಯಿಲೆ ಇದ್ದಂಗೆ. ಒಂದು ಎಕರೆಗೆ 364-65 ಗಿಡ ಬೀಳುತ್ತೆ. 1996 ದಾಳಿಂಬೆ ಬೆಳೀತಾ ಇದ್ದೀವಿ. ಈಗೆಲ್ಲ ಕಡಿಮೆ ಮಾಡಿದ್ದೀವಿ. ಕೆಲವರು ರೈತರ ಹತ್ರ ಬಂದು ಇಲ್ಲೇ ಹೋಲ್ಸೇಲ್ ಖರೀದಿ ಮಾಡ್ತಾರೆ. 8% 10% ಅವರು ಕಮಿಷನ್ ತೊಗೊಳ್ತಾರೆ. ದಾಳಿಂಬೆ ಬೆಳೆಗಾರರು ಸಿರಾ. ನಮ್ಮದು ತೋಟ ಬಂದು ಎಮ್ಮೆರಳ್ಳಿ ಮತ್ತು ಎಲಿಯೂರು ಇದರಲ್ಲಿದೆ, ಸರ್ವೆ ನಂಬರಲ್ಲಿ. ಸುಮಾರು ಈಗ ಹಿಂದೆ ಎಲ್ಲ ಒಂದು 10 ಎಕರೆ ಮೇಲಿತ್ತು. ಈಗ ಒಂದು 5 ಎಕರೆನಲ್ಲಿ ಮಾತ್ರ ಉಳಿಸ್ಕೊಂಡಿದ್ದೀವಿ. ದಾಳಿಂಬೆ ಸುಮಾರು 1996 ದಾಳಿಂಬೆ ಬೆಳೀತಾ ಇದ್ದೀವಿ. ಈಗೆಲ್ಲ ಕಡಿಮೆ ಮಾಡಿದ್ದೀವಿ. ಯಾಕೆಂದರೆ ರೋಗಗಳು ವಿಪರೀತ ಬರ್ತಾ ಇದ್ದಾವೆ. ಮತ್ತು ಈ ಮಾರ್ಕೆಟಲ್ಲಿ ಗೊಬ್ಬರ, ಔಷಧಿ ಕಾಸ್ಟ್ ಆಗಿದೆ, ಅಂದರೆ ಜಾಸ್ತಿ ಆಗಿದೆ. ಮತ್ತು ಲೇಬರು ಜಾಸ್ತಿ ಆಗಿದೆ. ಆದ್ದರಿಂದ ನಾವು ಬೆಳೆ ಬೆಳೆದ್ರೂ ಕೂಡ ನಮಗೆ ಲಾಭ ಬರುತ್ತೆ, ಆದರೆ ತುಂಬ ಕಡಿಮೆ ಬರುತ್ತೆ. ಮೊದಲಷ್ಟು ಲಾಭ ಬರ್ತಾಯಿಲ್ಲ. ಜೊತೆಗೆ ಎರಡನೇದು ಕರೆಂಟಿನ ಪ್ರಾಬ್ಲಮ್ಮು, ಜೊತೆಗೆ ನೀರಿನ ಪ್ರಾಬ್ಲಮ್ಮು. ನೀರು ಬರ್ತಾ ಈಗ 1200 ಅಡಿ ಡೆಪ್ತ್ ಹೋಗಿದೆ. ಮೊದಲೆಲ್ಲ 300-350 ಅಡಿಗೆ ಸಿಗ್ತಾಯಿತ್ತು. ಈಗ 1200 ಅಡಿ ಡೆಪ್ತ್ ಹೋಗಿದೆ. ಕರೆಂಟು ಪ್ರಾಬ್ಲಮ್ಮು, ವೋಲ್ಟೇಜ್ ಇರಲ್ಲ, ಇದು ಪ್ರಾಬ್ಲಮ್ ಆಗುತ್ತೆ. ಆದರೂ ಕೂಡ ನಾವು ದಾಳಿಂಬೆ ಬೆಳೀತಾ ಇದ್ದೀವಿ. ಈಗ ಸುಮಾರು ನಮ್ಮ ಹತ್ರ 2000 ಗಿಡ ಇದೆ 5 ಎಕರೆನಲ್ಲಿ. 2000 ಗಿಡದಲ್ಲಿ ನಾವು ಹಾಕಿರೋದು ಜೈನ್ ಟಿಶ್ಯೂ ಕಲ್ಚರ್ದು ಹಾಕ್ಕೊಂಡಿದ್ದೀವಿ. ಮೊದಲು ಎಲ್ಲ ಕಟಿಂಗ್ಸಲ್ಲಿ ತಂದು ಹಾಕಿದ್ವಿ. ಅದು ಹಾಳಾಗಿದ್ದ ತಕ್ಷಣ ಸೊರಗ ರೋಗ ಮತ್ತು ಬ್ಯಾಕ್ಟೀರಿಯಲ್ ಬೈಟ್ ಬಂದು ಗಿಡ ಎಲ್ಲ ಹಾಳಾದವು. ತದನಂತರ ಜೈನವ್ರ ಹತ್ರ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ತಂದು ಈಗ ಒಂದು 10 ವರ್ಷದಿಂದ ಹಾಕಿದ್ವಿ. ಈಗ ಬೆಳೆ ಏನೋ ಚೆನ್ನಾಗಿ ಬರ್ತಾಯಿದೆ. ಇದರಲ್ಲೂ ಸೊರಗ ರೋಗ ಬರುತ್ತೆ, ಬ್ಯಾಕ್ಟೀರಿಯಲ್ ಬ್ಲೈಟ್ ಬರುತ್ತೆ, ಎಲೆ ಚುಕ್ಕೆ ರೋಗ ಬರುತ್ತೆ. ಈ ಸರಿ ಏನೋ ಮಳೆ ಕಡಿಮೆ ಇರೋದಕ್ಕೆ ಎಲೆ ಚುಕ್ಕೆ ರೋಗ, ಸೊರಗ ರೋಗ ಅಂತ ಮಾಮೂಲಿ ಇದೆ. ಬ್ಯಾಕ್ಟೀರಿಯಲ್ ಬ್ಲೈಟು ಕಡಿಮೆ ಇದೆ. ಇವಕ್ಕೆಲ್ಲ ಔಷಧಿಗಳು ಮಾರ್ಕೆಟಲ್ಲಿ ಸಿಗುತ್ತೆ. ಸುಮಾರು ಕಂಪ್ನಿಗಳು ಬಂದಿದ್ದಾವೆ. ಬಟ್ ಪೂರ್ತಿ ನಿಲ್ಲಿಸೋದಕ್ಕೆ, ಪೂರ್ತಿ ಕಡಿಮೆ ಮಾಡೋದಕ್ಕೆ ಯಾವೂ ಇಲ್ಲ. ಸುಮ್ಮನೆ ಹೇಳ್ತಾರೆ, ಎಲ್ಲ ಸೈಂಟಿಸ್ಟು ಎಲ್ಲ ರಿಸರ್ಚ್ ಮಾಡಿದ್ದಾರೆ. ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ಅನ್ನೋದು ನಮಗೆ ಒಂಥರ ಕ್ಯಾನ್ಸರ್ ಕಾಯಿಲೆ ಇದ್ದಾಗೆ. ಈ ದಾಳಿಂಬೆ ಗಿಡಕ್ಕೆ ಕ್ಯಾನ್ಸರ್ ಕಾಯಿಲೆ ಇದ್ದಾಗೆ. ಇದು ಏನೇ ಮಾಡಿದರೂ ಇಲ್ಲಿ ತನಕ ಕಂಟ್ರೋಲ್ ಆಗಿಲ್ಲ. ಇಷ್ಟು ಮಾಹಿತಿ ಇದೆ. ಮತ್ತು ಖರ್ಚು ಜಾಸ್ತಿ ಇದೆ. ಈಗ ಬೆಳೆಯೋರಿಗೆ, ರೈತರಿಗೆ ಆದಾಯ ಕಡಿಮೆ ಇದೆ. ಮೊದಲು ಅಟ್ಲೀಸ್ಟ್ ಅಂದರೆ ನಾವು 100 ರೂಪಾಯಿ ಖರ್ಚು ಮಾಡಿದರೆ ಒಂದು 100 ರೂಪಾಯಿ ಆದರೂ ಸಿಗೋದು ಎಕ್ಸ್ಟ್ರಾ. ಈಗ 100 ರೂಪಾಯಿ ಖರ್ಚು ಮಾಡಿದರೆ 40 ಸಿಗೋದಿಲ್ಲ ಎಕ್ಸ್ಟ್ರಾ. ಆ ಥರ ಪರಿಸ್ಥಿತಿ ಇದೆ. ನಮಗಿನ್ನ ಮಧ್ಯವರ್ತಿಗಳಿಗೆ ಜಾಸ್ತಿ ಇದು ಏನು ಲಾಭ ಇದೆ. ನಮಗೆ ಮಾರ್ಕೆಟಲ್ಲಿ ಇವತ್ತು 180 ರೂಪಾಯಿ ಮಾರ್ತಾಯಿದ್ರೆ ರೀಟೈಲು, ನಮಗೆ ಹೋಲ್ಸೇಲಾಗಿ 90-100 ರೂಪಾಯಿ ಒಳಗೆ ಕೊಡ್ತಾ ಇರೋದು. ಇಷ್ಟು ಮಾಹಿತಿ ಇದೆ. ಒಂದು ಗಿಡ ಹಾಕಿ ಈಗ ನಾವು ಇವತ್ತು ಗಿಡಗಳು ತಂದು ನಾಟಿ ಮಾಡಿದ್ವಿ ಅಂದರೆ 2 ವರ್ಷಕ್ಕೆ ಗಿಡ ನಾವು ಬೆಳೆಗೆ ಬಿಡ್ಬೋದು. 2 ವರ್ಷ ಆದಮೇಲೆ ಅಷ್ಟರ ಒಳಗಡೆ ಬಿಟ್ಟರೆ ಅರ್ಲಿ ಬಿಟ್ಟಂಗೆ ಆಗುತ್ತೆ. ಜಾಸ್ತಿ ಇದು ಬರೋಲ್ಲ, ಏನು ನಮಗೆ ಹಣ್ಣುಗಳು ಬರೋದಿಲ್ಲ. 2 ವರ್ಷ ಆದಮೇಲೆ ಬಿಟ್ಟರೆ ಗಿಡ ಸ್ಟ್ರೆಂತ್ ಇರುತ್ತೆ, ಸಾಕಷ್ಟು ರೆಸಿಸ್ಟೆನ್ಸ್ ಕೆಪಾಸಿಟಿನೂ ಇರುತ್ತೆ. ಒಂದನೇದಾಗಿ ಗಿಡಗಳು ಈಗ ಬಂದು 43 ರೂಪಾಯಿನೂ ಕೊಡ್ತಾಯಿದ್ದಾರೆ. ನಾವು ತಂದಾಗ ಕಡಿಮೆ ಇತ್ತು, ಈಗ 43 ರೂಪಾಯಿ ಜೈನ್ ಡ್ರಿಪ್ನವ್ರು ಕೊಡ್ತಾಯಿದ್ದಾರೆ. ಒಂದು ಸ್ಪೇಸಿಂಗ್ ಬಂದು ನಾವೆಲ್ಲ 10/12 ಹಾಕಿದ್ದೀವಿ. ಪೂರ್ವ ಪಶ್ಚಿಮ 10, ಉತ್ತರ ದಕ್ಷಿಣ 12, ಈ ಥರ. ಇಷ್ಟು ಹಾಕಿದರೆ 300 ಚಿಲ್ಲರೆ ಗಿಡ ಬೀಳುತ್ತೆ. ಒಂದು ಎಕರೆಗೆ 364-65 ಗಿಡ ಬೀಳುತ್ತೆ. ಇಷ್ಟು ಇದೆ. ಮತ್ತು 2 ವರ್ಷದಾದಮೇಲೆ ತಿರ್ಗಾ 6-6 ತಿಂಗಳಿಗೆ ಬೆಳೆ ಬರುತ್ತೆ. 3 ಹಂತದಲ್ಲಿ, ವರ್ಷದಲ್ಲಿ 3 ಸೀಸನಲ್ಲಿ ಬೆಳೆ ಬಿಡ್ಬೋದು. ಅಂಬೆ ಬಹಾರ್ ಅಂತ ಒಂದು, ಮೃಗ್ ಬಹಾರ್ ಅಂತ, ಅಡ್ಡ ಬಹಾರ್ ಅಂತ. ಅಂದರೆ ಜನವರಿ ಎಂಡಲ್ಲಿ ನಾವು ಇತ್ರೆಯಲ್ಲಿ ಹೊಡೆದ್ರೆ ಆಗಸ್ಟ್ ಸೆಪ್ಟೆಂಬರ್, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರಿಗೆ ಬರುತ್ತೆ. 6 ತಿಂಗಳು. ತಿರ್ಗಾ ಆಗಸ್ಟಲ್ಲಿ ಹೊಡೆದ್ರೆ
ನವಂಬರ್ ಮಾರ್ಚಿ ಫೆಬ್ರವರಿ ಮಾರ್ಚಿಗೆ ಬರುತ್ತೆ. ಇದ್ರ ನಡುವೆ ಮಧ್ಯೆ ಇನ್ನೊಂದು ಸೀಸನ್ ಇದೆ, ಅದರಲ್ಲಿ ಕಷ್ಟ ತಗೊಳ್ಳೋದು. ಮಳೆಗಾಲ ಇರುತ್ತೆ, ಬೆಳೆ ಮಳೆ ಇದ್ದರೂ ಕೂಡ ರೋಗಗಳು ಜಾಸ್ತಿ ಬರುತ್ತೆ, ಬೆಳೆ ತಗೊಳ್ಳೋದು ಕಷ್ಟ ಆಗುತ್ತೆ. ನೀರು ಎಷ್ಟು ದಿನಕ್ಕೊಂದ್ಸಲ ಬಿಡಬೇಕು? ನೀರು ಸ್ಟಾರ್ಟಿಂಗಲ್ಲಿ ಡೈಲಿ ಒಂದು ಗಿಡಕ್ಕೆ ಒಂದು 10 ಲೀಟ್ರಿಂದ 12 ಲೀಟ್ರ್ ಬಿಡ್ತೀವಿ. ಹಣ್ಣು ಬೆಳೆ ಕಚ್ಚಿದಾಗ 15ರಿಂದ 20 ಲೀಟ್ರು ಡೈಲಿ ಬಿಡಬೇಕಾಗುತ್ತೆ. ಇನ್ನು ಲಾಸ್ಟು ಸೈಜ್ ಇನ್ನೇನು ಇನ್ನೊಂದು ತಿಂಗಳಿಗೆ ಕೀಳ್ತೀವಿ ಅಂದಾಗ 20 ಲೀಟ್ರಿಂದ 25 ಲೀಟ್ರು ಬೆಳೆಗಳು. ನಾವು ಸಾಕಷ್ಟು ನಾವು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಏನೇನು ಸಜೆಷನ್ ಕೊಡ್ತಾರೋ ಅದು ಗೊಬ್ಬರ ಔಷಧಿ ಅವನ್ನು ಹೊಡಿತೀವಿ. ಹೆಚ್ಚಿಗೆ ಔಷಧಿ ಗೊಬ್ಬರ ಹೊಡೆಯೋಕ್ಕಾಗಲ್ಲ, ಯಾಕೆಂದರೆ ವಿಪರೀತ ಕಾಸ್ಟ್ ಆಗಿದೆ, ರಿಟರ್ನ್ಸ್ ಕಡಿಮೆ ಇದೆ, ಗೊಬ್ಬರ ಕಾಸ್ಟ್ ಆಗಿದೆ. ಈ ರೀತಿ ರೈತರಿಗೆ ರಿಟರ್ನ್ಸ್ ಕಡಿಮೆ ಆಗ್ತಾಯಿದೆ. ಇಲ್ಲ ಮಳೆ ಮಾಮೂಲಿ, ಇದು ಯಾವುದೇ ಇದು ಗೌರ್ಮೆಂಟ್ ಬಂದರೂ ಕೂಡ ಅವರೇನೇನು ಹೆಚ್ಚಿಗೆ ಈಗ 10 ಇಯರ್ಸು ಮುಂದೆ 10 ವರ್ಷದ್ದು ಏನು ಡೆವಲಪ್ ಆಗುತ್ತೆ ಅದನ್ನು ಯಾರೂ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇವಾಗ ಹಿಂದೆ ನಾವು 10 ವರ್ಷದಿಂದ ಏನು ಕರೆಂಟು ಇದಿತ್ತೋ ಅದನ್ನು ಕೊಡ್ತಾಯಿದ್ದಾರೆ. ನಾವು ರೈತರು ಹೆಚ್ಚಿಗೆ ಬೋರು ರೀಚಾರ್ಜ್ ಮಾಡಿಕೊಂಡು ಮತ್ತು ಕೆರೆಗಳು ತುಂಬಿದರೆ ನಮಗೆ ನೀರಿನ ಅವಶ್ಯಕತೆ ಜಾಸ್ತಿ ಸಿಗುತ್ತೆ. ಈ ಸರಿ ಹೋದ ವರ್ಷ ಮಳೆ ಚೆನ್ನಾಗಾಗಿಲ್ಲ, ಕೆರೆಗಳು ತುಂಬಿದರೂ ಕೂಡ ಬೋರ್ಗಳು ಎಲ್ಲ ಫೇಲ್ ಆಗ್ತಾಯಿದ್ದಾವೆ. ನಮಗಾಗಲೇ 50% ನೀರು ಬೋರ್ಗಳಲ್ಲಿ ಬರ್ತಾಯಿದೆ. ಮೊದಲು 350 ಅಡಿ ಇದ್ದವು, ಇವತ್ತೆಲ್ಲ 1200 ಅಡಿ ತನಕ ಕೊರಿಸ್ತಾಯಿದ್ದೀವಿ. ಮತ್ತು ಕರೆಂಟು ಹೆಚ್ಚಿಗೆ ಬೇಕಾಗುತ್ತೆ, ವೋಲ್ಟೇಜ್ ಪ್ರಾಬ್ಲಮ್ ಆಗುತ್ತೆ, ಅಷ್ಟು ತೊಂದರೆ ಆಗ್ತಾಯಿದೆ ರೈತರಿಗೆ. ಮಾರ್ಕೆಟು ಲೋಕಲ್ ಏನಿಲ್ಲ, ಲೋಕಲ್ಗಿನ ಬೆಂಗಳೂರು. ಕೆಲವರು ರೈತರ ಹತ್ರ ಬಂದು ಇಲ್ಲೇ ಹೋಲ್ಸೇಲ್ ಖರೀದಿ ಮಾಡ್ತಾರೆ. ಇಲ್ಲ ನಾವು ಬೆಂಗಳೂರು ಮಾರ್ಕೆಟ್ ಹಾಕಿದರೆ ಅವರು ಹರಾಜು ಅಂತ ಬಾಯಿನಲ್ಲಿ ಹೇಳ್ತಾರೆ, ನಮಗೇನು ಹರಾಜು ಹೇಳಲ್ಲ, ಇಷ್ಟು ಹಾಕಿ ಕೊಡ್ತೀವಿ ಅಂತಾರೆ. ಅಷ್ಟು ಹಾಕಿದ್ದು ಸುಮ್ಮನೆ ಇಸ್ಕೊಂಬರ್ಬೇಕಾಗುತ್ತೆ. 8%ಇಂದ 10% ಅವರು ಕಮಿಷನ್ ತೊಗೊತಾರೆ. ಅದಕ್ಕೋಸ್ಕರ ರೈತರು ಏನು ಮಾಡ್ತೀವಿ, ಒಂದು 10 ರೂಪಾಯಿ ಕಡಿಮೆನೇ ಬರಲಿ ಅಂತ ಇಲ್ಲೇ ತೋಟದಲ್ಲೇ ಕೊಡ್ತೀವಿ. ಅವರು ಬೇರೆ ಕಡೆ ಎಲ್ಲ ಮಾರ್ಕೊಡ್ತಾರೆ ತೊಗೊಂಡೋಗಿ. ಒಂದ್ಸಲ ಗಿಡ ಹಾಕಿ ಎಷ್ಟು ವರ್ಷದವರೆಗೂ ಬೆಳೆ ತೊಗೋಬೋದು? ಒಂದು ಇದೆ ರೈತರು ಅದು ಮೇಂಟೈನ್ ಮಾಡ್ದಂಗೆಲ್ಲ ಚೆನ್ನಾಗಿ ಗಿಡ ಡೈಬ್ಯಾಕ್ ಬರ್ದಲೆ ಗಿಡ ಉಳ್ಕೊಂಡ್ರೆ 15 ವರ್ಷದ ತನಕ ತೊಗೋಬೋದು. ಇಲ್ಲಾಂದರೆ 3 ವರ್ಷಕ್ಕೆ ಕಿತ್ತಾಕಿರೋ ಜನ ಇದ್ದಾರೆ. ಇಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಬಂದು ಒಂದು ಬೆಳೆನೂ ತೊಗೊಂಡಲ್ಲೇ ಲಾಸ್ ಆಗಿರೋ ನಮ್ಮ ಸ್ನೇಹಿತರುಗಳು ಭಾಳ ಜನ ಇದ್ದಾರೆ. ನಾವೇನೋ ಇಲ್ಲಿ ತನಕ ಒಂಥರ ಸ್ಟ್ರಗಲ್ ಮಾಡಿ ಬೆಳೀತಲೇ ಇದ್ದೀವಿ. ನಾವು 3 ವರ್ಷ ಬೆಳೆಯೋಕ್ಕಾಗಿರಲಿಲ್ಲ. ಯಾತಕ್ಕೆ ಅಂದರೆ ನೀರಿನ ಪ್ರಾಬ್ಲಮ್ಮು ಮತ್ತು ರೋಗದ ಗಿಡಗಳಿದ್ವು. ಈ 1-2-3 ವರ್ಷ ಬೆಳೆ ಬಿಡ್ದಲ್ಲೇ ಸುಮ್ಮನೆ ಗಿಡ ಹಾಗೆ ಬಿಟ್ಕೊಂಡಿದ್ವಿ. ಈ ವರ್ಷ ಬೆಳೆ ತೊಗೊಳ್ತಾ ಇದ್ವಿ. ಅಲ್ಲ, ನಾವೇನು ಮಾಡಿದ್ದೀವಿ ಅಂದರೆ ದಾಳಿಂಬೆ ಜಾಸ್ತಿ ದಿನ ಇರಲ್ಲ ಅಂತ ಅಂದ್ಕೊಂಡು ದಾಳಿಂಬೆಗೆ ನಡು ಮಧ್ಯೆ ಶ್ರೀಗಂಧ ಹಾಕಿದ್ವಿ. ಯಾಕೆಂದರೆ ಅದಕ್ಕೆ ಒಂದು ಸಪೋರ್ಟು ಬೇಕು. ಅದು ಶ್ರೀಗಂಧ ಬೆಳೆಯೋದು ಪ್ಯಾರಾಸೈಟು, ಬೇರೆ ಗಿಡಗಳ ಬೇರಿನಲ್ಲಿ ಇದು ಆಹಾರ ತೊಗೊಂಡು ಬೆಳೆಯುತ್ತೆ ಅಂತ ಫಾರೆಸ್ಟ್ನವ್ರು ಹೇಳಿದರು. ಹಾಕಿದ್ವಿ, ಅದು ಸುಮಾರು ಚೆನ್ನಾಗಿ ಬಂದಿದೆ. ಅದು ಎಷ್ಟು ವರ್ಷಕ್ಕೆ ಬರುತ್ತೆ ಗೊತ್ತಿಲ್ಲ. ನಾವು ಹಾಕಿ ಒಂದು 4-5 ವರ್ಷ ಆಯಿತು. ಇದ್ದಿದ್ರಲ್ಲಿ ಪರವಾಗಿಲ್ಲ, ಒಂದು ಸ್ವಲ್ಪ ಚೆನ್ನಾಗಿದೆ. ಅಷ್ಟು ಗಿಡ ಹೋಗಿದ್ದಾವೆ, ಅಷ್ಟು ಗಿಡ ಇದೆ, ಇರೋ ತನಕ ಚೆನ್ನಾಗಿರುತ್ತೆ. ಅದು ಆಫ್ಟರ್ 25 ಇಯರ್ಸು ಚೆನ್ನಾಗಿ ಬರುತ್ತೆ ಅಂತ ಫಾರೆಸ್ಟ್ನವ್ರು ಹೇಳ್ತಾರೆ. ನೋಡೋಣ ಯಾಕೆ ಬರುತ್ತೆ ಅಂತ. ರೈತರಿಂದೇನಿಲ್ಲ, ಆದಷ್ಟು ಕೆಮಿಕಲ್ ಕಡಿಮೆ ಮಾಡಿ ದನಿನ ಗೊಬ್ಬರ ಉಪಯೋಗಿಸಿ ಅಥವಾ ಆರ್ಗ್ಯಾನಿಕ್ ಮಾಡಿದರೆ ಮುಂದೆ ನಮ್ಮ ಸಂತತಿ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆರೋಗ್ಯವಾಗಿರ್ತಾರೆ ಅಂತ ಒಂದು ಅಭಿಪ್ರಾಯ. ಇಲ್ಲಾಂದರೆ ಅವ್ರಿಗೆ ಈಗಿನ ಕೆಮಿಕಲ್ ಹಾಕಿ ನಾವು ಬೆಳೀತಾ ಹೋದರೆ ಆದಷ್ಟು ಜನಗಳಿಗೂ ರೋಗಗಳು ಜಾಸ್ತಿ ಆಗುತ್ತೆ, ಗಿಡಗಳೂ ಬೇಗ ಹಾಳಾಗುತ್ತೆ ಅಂತ ನನಗನ್ಸಿಕೆ. ಒಂದು ಬೆಳೆಗೆ ಅಂದರೆ ಒಂದು ವರ್ಷಕ್ಕೆ ಅಂತ ಇಟ್ಕೊಂಡ್ರೆ ಒಂದು 4ರಿಂದ 5 ಲಕ್ಷ ನಮ್ಮ ಖರ್ಚು ಹೋಗ್ತಾ ಉಳಿಬೋದು ಅನಿಸುತ್ತೆ ಅಷ್ಟೇ, ಹೆಚ್ಚಿಗೆ ಉಳಿಯಲ್ಲ. ಏನು ಜಾಸ್ತಿ ಈಲ್ಡ್ ಬಂದರೆ ಜಾಸ್ತಿ ರೇಟ್ ಸಿಕ್ಕಿದ್ರೆ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಹೋದ ತಿಂಗಳಿತ್ತು 120 ರೂಪಾಯಿ, ಇವತ್ತಲ್ಲೇ 91 ರೂಪಾಯಿ ಆಗಿದೆ. ಇನ್ನೆಷ್ಟು ಒಂದು ವೀಕಲ್ಲೇ 60ಕ್ಕೂ ಬರ್ಬೋದು, 50 ರೂಪಾಯಿ. ಡಿಪೆಂಡ್ ಅಪಾನ್ ಮಾರ್ಕೆಟ್ ರೇಟ್. ರೈತರಿಗೆ ಮಾರ್ಕೆಟಲ್ಲಿ 200 ರೂಪಾಯಿ, ಇವತ್ತು 180 ರೂಪಾಯಿ ಇದೆ. ರೈತರಿಗೆ 180 ಸಿಗೋದಿಲ್ಲ. ಮಧ್ಯವರ್ತಿಗಳು ಆಮೇಲೆ ರೀಟೈಲ್ನಲ್ಲಿ ಹೋಗೋ ಅಷ್ಟೊತ್ತಿಗೆ ಅದು 180 ಆಗುತ್ತೆ. ನಮ್ಮ ರೈತರಿಗೆ ಹೋಲ್ಸೇಲ್ ಆಗಿ ಸಿಗೋದೇ ಕೂಡ ಬರೀ 90 ರೂಪಾಯಿ. ಇವತ್ತಿನ ರೇಟು 90 ರೂಪಾಯಿ ಕೊಟ್ಟಿದ್ವಿ. ಇವತ್ತು ತೊಗೊಂಡ್ರಲ್ಲ, ಇವರೇ 120 ರೂಪಾಯಿ ಕೇಳಿದರು ಹೋದ ತಿಂಗಳು ಬದಲು. ಈಗ 90 ರೂಪಾಯಿಗೆ ಅವ್ರಿಗೆ ಕೊಟ್ಟಿದ್ದೀವಿ. ರೈತರು ಇದು ಬೆಳಿಬೋದಾ ಸರ್?
ಬೆಳಿಬೋದು ಒಂದು ಸ್ವಲ್ಪ ಕೇರಾಗಿ ನೋಡ್ಕೋಬೇಕು, ಆಸಕ್ತಿ ಇರಬೇಕು. ಆರ್ಗ್ಯಾನಿಕಲ್ಲೂ ಬೆಳಿಬೋದು. ಅಂದರೆ ದನಿನ ಗೊಬ್ಬರ ಹೇಗೆ ದನಗಳು ಯಾರು ಕೊಟ್ಟಿದ್ದಾರೆ, ಯಾರ ಹತ್ರ ಇದ್ದಾವೆ ಹೇಳಿ? 100ಕ್ಕೆ ನಮ್ಮೂರಲ್ಲಿ ಎಲ್ಲರ ಮನೆಗೂ ದನಗಳಿದ್ವು, ಕುರಿಗಳಿದ್ರು. ಈ ಸರಿ ಯಾರ ಮನೆಗೂ ಒಂದು ದನಗಳಿಲ್ಲ, ನಮ್ಮಲ್ಲೇ ಇಲ್ಲ. ನಾವು 2 ಹಸ ಇಟ್ಟಿದ್ವಿ ಮೊದಲು. ಈಗ ಅವನ್ನ ನೋಡ್ಕೊಳ್ಳೋರಿಲ್ದರೆ ಅವು 2 ಹಸನೂ ಮಾರಾಕಿದ್ವಿ. ನನ್ನ ಹೆಸರು ಚಿಕ್ಕನಂಜಪ್ಪ, ದಾಳಿಂಬೆ ಬೆಳೆಗಾರರು. 1996 ದಾಳಿಂಬೆ ಬೆಳೀತಾ ಇದ್ದೀವಿ. ಈಗೆಲ್ಲ ಕಡಿಮೆ ಮಾಡಿದ್ದೀವಿ. ಈ ದಾಳಿಂಬೆ ಗಿಡಕ್ಕೆ ಕ್ಯಾನ್ಸರ್ ಕಾಯಿಲೆ ಇದ್ದಂಗೆ. 1 ಎಕರೆಗೆ 364-65 ಗಿಡ ಬೀಳುತ್ತೆ. 1996 ದಾಳಿಂಬೆ ಬೆಳೀತಾ ಇದ್ದೀವಿ. ಈಗೆಲ್ಲ ಕಡಿಮೆ ಮಾಡಿದ್ದೀವಿ. ಕೆಲವರು ರೈತರ ಹತ್ರ ಬಂದು ಇಲ್ಲೇ ಹೋಲ್ಸೇಲ್ ಖರೀದಿ ಮಾಡ್ತಾರೆ. 8% 10% ಅವರು ಕಮಿಷನ್ ತಗೊಳ್ತಾರೆ. ರೈತ 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 ಅನ್ನ ಕೊಡುವ ದಾತ ಜೀತ ಜೀತ